ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ತೋರಿಸ್ಕೊಡ್ತಾ ಇರೋಂಥ ರೆಸಿಪಿ ಕುಕ್ಕರ್ನಲ್ಲಿ ಕೈಮಾ ಉಂಡೆ ಸಾರು ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಕುಕ್ಕರ್ನಲ್ಲಿ ತುಂಬ ಈಸಿಯಾಗಿ ಬೇಗನೆ ಕೈಮಾ ಉಂಡೆ ಸಾರನ್ನ ತುಂಬ ರುಚಿಕರವಾಗಿ ಮಾಡ್ಕೊಳ್ಬೋದು. ನಮ್ಮ ಕುಕ್ರಿ ಚಾನಲ್ಗೆ ಇನ್ನೂ ಯಾರ್ಯಾರು SSLC ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್, ಶೇರ್, ಲೈಕ್, ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ಕೈಮಾ ಉಂಡೆ ಸಾರು ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳೋಣ. ನಾನಿಲ್ಲಿ 3/4 kg ಕೈಮಾನ ಬಳಸ್ತಾ ಇದ್ದೀನಿ. 1 ಈರುಳ್ಳಿನ ಬಳಸ್ತಾ ಇದ್ದೀನಿ, ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. 2 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಮತ್ತು 2 ಇಂಚಷ್ಟು ಶುಂಠಿನ ಬಳಸ್ತಾ ಇದ್ದೀನಿ. 5 ಚಮಚದಷ್ಟು ಮಸಾಲ ಪುಡಿನ, ಮನೇಲೇ ಮಾಡಿರೋಂಥ ಮಸಾಲ ಪುಡಿನ ಬಳಸ್ತಾ ಇದ್ದೀನಿ. ಈ ಮಸಾಲ ಪುಡಿ ರೆಸಿಪಿನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅರಿಶಿನ ಮತ್ತು 1 ಇಂಚಷ್ಟು ಚಕ್ಕೆ, 2 ಲವಂಗ, 4ರಿಂದ 5 ಮೆಣಸು ಕಾಳನ್ನ ಬಳಸ್ತಾ ಇದ್ದೀನಿ. ಹುರ್ಗಡ್ಲೆ ಇದನ್ನು ಪುಡಿ ಮಾಡಿ ಬಳಸ್ಕೋಬೋದು ಉಂಡೆ ಕಟ್ಟೋದಕ್ಕೆ. ಅರ್ಧ ಹೋಳಿನಷ್ಟು ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಈಗ ಒಂದು ಬಾಣಲಿಗೆ 2ರಿಂದ 3 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನ ಬಿಸಿ ಆಗಲಿಕ್ಕೆ ಬಿಡೋಣ. ಎಣ್ಣೆ ಕಾದ ನಂತರ ಅದಕ್ಕೆ ನಾವೇನು ಇಟ್ಕೊಂಡಿದ್ವಲ್ಲ ಸ್ಪೈಸಸ್ಸು, ಚಕ್ಕೆ, ಲವಂಗ ಮತ್ತು ಮೆಣಸು, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಹೆಚ್ಚಿಟ್ಕೊಂಡಿದ್ನಲ್ಲ 1 ಈರುಳ್ಳಿ, ಅದನ್ನು ಹಾಕ್ತಾಯಿದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೋಬೇಕು. ಇದ್ರ ಜೊತೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಅದನ್ನು ಕೂಡ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಸಾರಿನಲ್ಲಿ ಹಸಿ ವಾಸನೆ ಒಡೆಯುತ್ತೆ. ಈಗ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಈಗ ನಾನೇನು ಇಟ್ಕೊಂಡಿದ್ದೆ 5 ಟೇಬಲ್ ಸ್ಪೂನ್ ಮಸಾಲೆ ಪುಡಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಒಂದು ಸತಿ ಬಾಣಲಿನಲ್ಲಿ ಎಲ್ಲವನ್ನು ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕ್ಕೊಂಬಿಡೋಣ. ಈಗ ನೀರು ಸೇರಿಸ್ಕೊತಾ ಇದ್ದೀನಿ. ನೀರು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಗಂಟಿಲ್ದೇ ಇರೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಸಾಲೆನ ಚೆನ್ನಾಗಿ ಕುದಿಸ್ಕೋಬೇಕು. ನಾವೇನು ಹಾಕಿದ್ವಲ್ಲ ಎಣ್ಣೆ, ಅದು ಬಿಟ್ಕೊಳ್ಳುತ್ತೆ. ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಕುದಿಸ್ಕೊಂಡ್ರೆ ಎಣ್ಣೆ ಚೆನ್ನಾಗಿ ಬಿಡುತ್ತೆ. ಈ ರೀತಿ ಮಸಾಲೆನ ಕುದಿಸ್ಕೊಂಡು ಸಾಂಬಾರು ಮಾಡೋದ್ರಿಂದ ಸಾಂಬಾರು ತುಂಬ ರುಚಿಕರವಾಗಿ ಬರುತ್ತೆ. ನೋಡಿ, ಈ ಥರ ಎಣ್ಣೆ ಬಿಟ್ಕೋಬೇಕು ಮಸಾಲೆದು. ಆಗ ನಾವು ಹಾಕಿರೋಂಥ ಹಸಿ ಪದಾರ್ಥಗಳೇನಿದೆ ಮತ್ತು ಮಸಾಲೆ ಚೆನ್ನಾಗಿ ಬೆಂದಿರುತ್ತೆ. ಇದನ್ನು ಪೂರ್ತಿ ತಣ್ಣಗಾಗೋದಕ್ಕೆ ಇಟ್ಟು ಮಿಕ್ಸಿನಲ್ಲಿ ಸ್ಮೂತ್ ಪೇಸ್ಟ್ ಥರ ಮಾಡ್ಕೊಳ್ಳೋಣ. ಈಗ ನಾನೇನು ತೆಗೆದಿಟ್ಕೊಂಡಿದ್ನಲ್ಲ ಅರ್ಧ ಹೋಳು ಕಾಯಿ ತುರಿ, ಅದನ್ನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಹೇಳಿದ್ನಲ್ಲ, ಅದನ್ನು ಇದ್ರ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಅಷ್ಟೇ ಸ್ಮೂತ್ ಪೇಸ್ಟಾಗಿ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಮಾಡ್ಕೊಂಡಿದ್ದೀನಿ. ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಅದನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಆ ತಣ್ಣಗಾಗಿದೆಯಲ್ಲ ಮಸಾಲೆ, ಅದನ್ನು ಮಿಕ್ಸಿ ಮಾಡ್ಕೊಳ್ಳೋಣ, ಸ್ಮೂತ್ ಪೇಸ್ಟಾಗಿ ಮಾಡ್ಕೊಳ್ಳೋಣ. ಈ ರೀತಿ ಸ್ಮೂತ್ ಪೇಸ್ಟಾಗಿ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈಗ ಕೈಮಾ ಉಂಡೆ ಏನಿದೆಯಲ್ಲ, ಅದನ್ನು ತೊಳೆದಿಟ್ಟಾಗ ನೀರು ಬಂದಿರುತ್ತೆ ಈ ಥರ, ಅದನ್ನು ಪೂರ್ತಿ ನೀರನ್ನೆಲ್ಲ ಹಿಂಡಿ ಒಂದು ಸಪ್ರೇಟ್ ತಟ್ಟೆಗೆ ತೆಗೆದಿಟ್ಕೊಳ್ಳೋಣ. ಒಂಚೂರು ನೀರು ಇರಬಾರ್ದು, ಇಲ್ಲಾಂದರೆ ಕೈಮಾ ಉಂಡೆ ಹೊಡ್ಕೊಳ್ಳುತ್ತೆ, ಅದಕ್ಕೋಸ್ಕರ. ಈಗ ಒಂದು ಮಿಕ್ಸಿ ಜಾರ್ಗೆ ನಾವೇನು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆ, ಅದನ್ನೇ 2ರಿಂದ 3 ಚಮಚದಷ್ಟು ಮಸಾಲೆನ ಸಣ್ಣ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಅದರದ್ದು ಕೂಡ ಪೇಸ್ಟನ್ನ 2 ಸ್ಪೂನ್ನಷ್ಟು ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಮೊದಲೇ ನಾನು ತೋರಿಸಿದ್ನಲ್ಲ ಹುರ್ಗಡ್ಲೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಮಸಾಲೆ ಜೊತೆಗೆ ಒಟ್ಟಿಗೆ ಕಡಲೆನ ಹಾಕಿ ರುಬ್ಕೊತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದಕ್ಕೆ ಕಷ್ಟ ಅನಿಸೋರು ನಾನು ಹೇಳಿರೋಷ್ಟು ಪ್ರಮಾಣದ ಕಡಲೆನ ಪುಡಿ ಮಾಡಿಟ್ಕೊಂಡು ಅದನ್ನೇ 1ರಿಂದ 1.5 ಸ್ಪೂನ್ನಷ್ಟು ಕಡಲೆ ಪುಡಿನ ಬಳಸ್ಕೋಬೋದು. ಈಗ ಅದಕ್ಕೆ 1 ಸ್ಪೂನ್ನಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಅದನ್ನು ನೋಡಿ, ಈ ರೀತಿ ಸ್ಮೂತ್ ಪೇಸ್ಟಾಗಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈ ಮಸಾಲೆ ಕೈಮಾ ಉಂಡೆಗೆ ಹಾಕೋದಕ್ಕೆ. ಈಗ ಅದೇ ಚಿಕ್ಕ ಜಾರ್ಗೆ ಕೈಮಾನ ಸೇರಿಸ್ಕೊಳ್ತಾ ಇದ್ದೀನಿ. ಕೈಮಾನ ಹಾಕ್ಕೊಂಡು ಸ್ವಲ್ಪ ರುಬ್ಕೊಳ್ಳೋಣ. ತುಂಬ ಸ್ಮೂತ್ ಪೇಸ್ಟಾಗಿ ಮಾಡ್ಕೊಳ್ಳೋದು ಬೇಡ. ಸ್ವಲ್ಪ ತರ್ತರಿಯಾಗಿದ್ರೇ ಕೈಮಾ ತಿನ್ನಲಿಕ್ಕೆ ಚೆನ್ನಾಗಿರೋದು. ಇಲ್ಲ ನಿಮ್ಮ ಮನೆಯಲ್ಲಿ ತುಂಬ ಸ್ಮೂತಾಗೆ ರುಬ್ಕೊಳ್ಳೋದು ಅಂತ ಅನ್ನೋದಾದರೆ ನೀವು ಬೇಕಿದ್ರೆ ನಿಮ್ಮ ರುಚಿಗೆ ತಕ್ಕಂಗೆ ರುಬ್ಕೊಳ್ಬೋದು ಅದನ್ನು. ಈಗ ಮಸಾಲೆ ರುಬ್ಬಿಟ್ಟಿರೋದನ್ನು ಕೈಮಾ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲದಕ್ಕೂ ಮಸಾಲೆ ಸೇರ್ಕೋಬೇಕು, ಆ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ಈ ಥರ ಮಿಕ್ಸ್ ಆಗಿದೆ.
ಇದನ್ನು ಹೀಗೆ 5 ನಿಮಿಷಗಳ ಕಾಲ ನೆನೆಯೋಕ್ಕೆ ಬಿಡೋಣ. ಸೊ ದಟ್ ಮಸಾಲೆ ಉಪ್ಪು ಎಲ್ಲ ಕೈಮಾಗೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಈಗ 5 ನಿಮಿಷ ಆದಮೇಲೆ ನಾನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾದ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕೂಡ ಬೆಂದ್ಕೊಳ್ಳುತ್ತೆ. ನೋಡಿ ಈ ರೀತಿ ಉಂಡೆಗಳನ್ನ ಮಾಡಿಕೊಂಡು ಒಂದು ತಟ್ಟೆನಲ್ಲಿ ಜೋಡಿಸ್ಕೊಳ್ಳೋಣ. ಈಗ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದ್ರ ಜೊತೆಗೆ ರುಬ್ಬಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿದು ಪೇಸ್ಟ್ ಏನು ಮಾಡ್ಕೊಂಡಿದ್ದೆ ಅದನ್ನು ಮಸಾಲೆ ಒಳಗಡೆ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಸೇರಿಸಿ ಎರಡನ್ನೂ ಮಿಶ್ರ ಮಾಡಿ ಇಟ್ಕೊಳ್ತೀನಿ. ಯಾಕೆ ಅಂತಂದರೆ ಕೈಮಾ ಉಂಡೆ ಸಾರು ಒಳಗಡೆ ಸಪ್ರೇಟಾಗಿ ಹಾಕಿ ಮಿಕ್ಸ್ ಮಾಡಲಿಕ್ಕಾಗಲ್ಲ, ಉಂಡೆಗಳು ಒಡೆದೋಗುತ್ತೆ. ಅದಕ್ಕೋಸ್ಕರ ಮುಂಚಿತವಾಗೇ ಅದನ್ನೆರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ ನೋಡಿ ಎರಡೂ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ ಕೈಮಾ ಉಂಡೆಗಳನ್ನೆಲ್ಲ ಕಟ್ಟಿ ಇಟ್ಟಿದ್ದೀನಿ ಒಂದು ತಟ್ಟೆನಲ್ಲಿ. ಈಗ ಸಾರು ಮಾಡೋಕ್ಕೆ ಶುರು ಮಾಡೋಣ. ಈಗ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ 2ರಿಂದ 3 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಈಗ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಸಿಮ್ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳೋಣ. ತುಂಬ ಹೈ ಫ್ಲೇಮ್ನಲ್ಲಿ ಇಡೋದು ಬೇಡ, ಉಂಡೆಗಳು ಒಡೆದೋಗ್ಬಿಡುತ್ತೆ. ಅದಕ್ಕೋಸ್ಕರ ಈಗ ಎಣ್ಣೆ ಕಾದ್ಮೇಲೆ ಉಂಡೆಗಳನ್ನೆಲ್ಲ ಕುಕ್ಕರ್ನಲ್ಲಿ ಜೋಡಿಸೋಣ. ಎಲ್ಲ ಉಂಡೆಗಳನ್ನು ಈಗ ಜೋಡಿಸಿದ್ದೀನಿ. ಈಗ ಒಂದು ತಟ್ಟೆನ ಮುಚ್ಚಿ ಕುಕ್ಕರ್ನಲ್ಲಿ ಕೈಮಾ ಉಂಡೆಗಳು ಸ್ವಲ್ಪ ಬೇಯಲಿಕ್ಕೆ ಬಿಡೋಣ. 5 ನಿಮಿಷಗಳ ಕಾಲ ಬೇಯಲಿಕ್ಕೆ ಬಿಡೋಣ. ಅದೇನಾಗುತ್ತೆ, ಕೈಮಾದಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಉಂಡೆಗಳು ಕೂಡ ಮತ್ತೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ನೋಡಿ ಹೀಗೆ. ಆದರೆ ಏನು ಸೌಟ್ ಏನು ಹಾಕಿ ಏನು ಕದಡಿಸ್ಬಾರ್ದು. ಈಗ 1 ಲೋಟದಷ್ಟು ಬಿಸಿ ನೀರನ್ನ ಸ್ವಲ್ಪ ಕುಕ್ಕರ್ ಸೈಡಿಂದ ಒಳಗಡೆ ಹಾಕೋಣ. ಆಗ ಇನ್ನೂ ಸ್ವಲ್ಪ ಬಿಸಿ ನೀರಿನಲ್ಲಿ ಅದು ಉಂಡೆಗಳು ಗಟ್ಟಿ ಆಗ್ತದೆ. ಏನು ಕದಳಿಸೋದು ಬೇಡ. ಮತ್ತು ತಟ್ಟೆ ಮುಚ್ಚಿ 5 ನಿಮಿಷಗಳ ಕಾಲ ಅದು ನೀರಿನಲ್ಲಿ ಬೇಯೋದಕ್ಕೆ ಬಿಡೋಣ. ಈಗ ನೋಡಿ 5 ನಿಮಿಷಗಳ ಕಾಲ ಬೆಂದಿದೆ. ನೋಡಿ ಈ ಥರ ನೀರು ಬಿಟ್ಕೊಂಡು ನೀರಿನಲ್ಲಿ ಅದು ಕುದೀತಾ ಇರುತ್ತೆ. ಏನು ಕದಡಿಸೋದು ಬೇಡ. ಈಗ ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆ ಮತ್ತು ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ರುಬ್ಬಿದ ಮಿಶ್ರಣನ ಅದನ್ನು ನಿಧಾನಕ್ಕೆ ಕುಕ್ಕರ್ ಒಳಗಡೆ ಹಾಕ್ಕೊಳ್ಳೋಣ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು, ತುಂಬ ಗಟ್ಟಿಯಾಗಿಬಿಡುತ್ತೆ ಇಲ್ಲಾಂದರೆ ಸಾರು. ಅದಕ್ಕೋಸ್ಕರ ಎಷ್ಟು ಕನ್ಸಿಸ್ಟೆನ್ಸಿಗೆ ಬೇಕೋ ಅಷ್ಟು ನೀರನ್ನು ಕೂಡ ಸೇರಿಸ್ಕೊಳ್ಳೋಣ. ಈಗ ನೀರು ಸೇರಿಸ್ಕೊಂಡಾದಮೇಲೆ ಒಂದು ತಟ್ಟೆ ಮುಚ್ಚಿ ಅದು ಕುದಿ ಬರೋವರೆಗೂ ಕುದಿಸೋಣ. ಒಂದು ಕುದಿ ಬರಬೇಕು. ಈಗ ನೋಡಿ ಕುದಿ ಬಂದಿದೆ. ಈಗ ನಾವು ಸ್ವಲ್ಪ ತಿರುಗಿಸ್ಕೊಳ್ಳೋಣ. ಈಗ ಉಂಡೆಗಳೆಲ್ಲ ಗಟ್ಟಿಯಾಗಿರುತ್ತೆ. ನೋಡಿ ಉಂಡೆಗಳೆಲ್ಲ ಗಟ್ಟಿಯಾಗಿರುತ್ತೆ, ಒಂಚೂರು ಒಡೆದಿರಲ್ಲ, ಚೆನ್ನಾಗಿ ಗಟ್ಟಿಯಾಗಿರುತ್ತೆ. ಈಗ ಸಾರನ್ನ ಸ್ವಲ್ಪ ತಿರುಗಿಸ್ಕೊಳ್ಳೋಣ. ಈಗ ನಿಮಗೆ ಎಷ್ಟು ನೀರು ಬೇಕು, ತೀರಾ ಗಟ್ಟಿ ಬೇಕು ಅನ್ನೋರು ಗಟ್ಟಿಗೆ, ಸ್ವಲ್ಪ ತೆಳು ಬೇಕು ಅನ್ನೋರು ತೆಳು ಕನ್ಸಿಸ್ಟೆನ್ಸಿಗೆ ನೀರನ್ನ ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಈಗ ನೋಡಿ ನಾನು ಇನ್ನೊಂದು ಸ್ವಲ್ಪ ಗಟ್ಟಿ ಇದೆ, ಅದಕ್ಕೋಸ್ಕರ ಇನ್ನೊಂದು ಲೋಟ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಯಾವಾಗಲೇ ನೀರು ಹಾಕಬೇಕಾದ್ರೂ ನೀವು ಬಿಸಿ ನೀರನ್ನೇ ಬಳಸಬೇಕು, ತಣ್ಣೀರು ಹಾಕಬಾರ್ದು. ನೋಡಿ ನಾನು ಈ ಕನ್ಸಿಸ್ಟೆನ್ಸಿಗೆ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಉಂಡೆಗಳು ಒಂಚೂರು ಒಡೆದಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಈಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಈಗ ಉಪ್ಪು ಹಾಕಿದ್ಮೇಲೆ ಒಂದು ಸತಿ ಮಿಕ್ಸ್ ಮಾಡಿದ್ದೀನಿ. ಕುಕ್ಕರ್ ಮುಚ್ಚಳನ ಮುಚ್ಚಿ 2 ವಿಷಲ್ ಮಾಡ್ಕೊಳ್ಳೋಣ. ಫ್ಲೇಮ್ನ ಮೀಡಿಯಮಿಂದ ಹೈಗೆ ಇಟ್ಕೊಂಡು 2 ವಿಷಲ್ ಮಾಡ್ಕೋಬೋದು. ಈಗ ನೋಡಿ ಈಗ ಕುಕ್ಕರ್ ಕೂಗಿದೆ, 2 ವಿಷಲ್ ಮಾಡ್ಕೊಂಡಿದ್ದೀನಿ. ಸ್ವಿಚ್ ಆಫ್ ಮಾಡಿಬಿಟ್ಟು ಕುಕ್ಕರ್ ಕೂಲ್ ಆಗೋದಕ್ಕೆ ಬಿಡೋಣ. ಈಗ ಕುಕ್ಕರ್ ಕೂಲ್ ಆಗಿದೆ. ಈ ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಸಾರು ತುಂಬ ಚೆನ್ನಾಗಿ ಬಂದಿದೆ. ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸತಿ. ನೋಡಿ ಕೈಮಾ ಉಂಡೆಗಳು ತುಂಬ ಚೆನ್ನಾಗಿ ಬಂದಿದೆ, ಒಂಚೂರು ಒಡ್ಕೊಂಡಿಲ್ಲ.
ತುಂಬ ಚೆನ್ನಾಗಾಗಿದೆ. ನಿಮಗೆ ಸ್ಮೂತ್ ಟೆಕ್ಸ್ಚರ್ನಲ್ಲಿ ಬೇಕು ಉಂಡೆಗಳು ಅಂತಂದರೆ ಕೈಮಾನ ರುಬ್ಕೊಳ್ಳುವಾಗ ಇನ್ನೂ ಸ್ವಲ್ಪ ಸ್ಮೂತಾಗಿ ರುಬ್ಕೋಬೋದು. ಈ ರೀತಿ ಇದ್ರೇ ಕೈಮಾ ತಿನ್ನೋದಕ್ಕೆ ಚೆನ್ನಾಗಿರೋದು. ಕೈಮಾ ಉಂಡೆ ಸಾರು ರೆಡಿಯಾಗಿದೆ. ಇದನ್ನು ಮುದ್ದೆ ಅಥವಾ ಅನ್ನ ಯಾವುದ್ರ ಜೊತೆಗೆ ಬೇಕಾದರೂ ತಿನ್ಬೋದು. ತುಂಬ ರುಚಿಕರವಾಗಿ ಬರುತ್ತೆ. ತುಂಬ ಈಸಿಯಾಗಿ ಬೇಗನೆ ಕುಕ್ಕರ್ನಲ್ಲಿ ಮಾಡ್ಕೊಳ್ಬೋದು. ನಿಮ್ಮ ಮನೆಯಲ್ಲಿ ಕುಕ್ಕರ್ನಲ್ಲಿ ಕೈಮಾನ ಒಂದು ಸತಿ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಮ್ಮ ಕುಕ್ಕರಿ ಚಾನಲ್ಗೆ ಇನ್ನೂ ಯಾರ್ಯಾರು SSLC ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್, ಶೇರ್, ಕಮೆಂಟ್, ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ.